ನಮಸ್ಕಾರ ಫ್ರೆಂಡ್ಸ್. ನಾವು ಬೆಳಿಗ್ಗೆ ಎದ್ದ ಕೂಡಲೇ ಪ್ರಥಮವಾಗಿ ಮಾಡುವ ಕೆಲಸ ಬ್ರಷ್ ಮಾಡೋದು. ಸೊ ಬ್ರಷ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತಿರುವಂಥ ಪೇಸ್ಟ್ ನಮ್ಮ ಹಲ್ಲಿಗೆ ಉತ್ತಮ ಕ್ವಾಲಿಟಿದು ಯೂಸ್ ಮಾಡ್ತಾ ಇದ್ದೀವೋ ಅಥವಾ ಕಳಪೆ ಗುಣಮಟ್ಟದ್ದು ಅಂತ ಹೇಳಿಬಿಟ್ಟು ನಾವು ನಿಮಗೆ ಡೆಮೋ ಮುಖಾಂತರ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ. ನೋಡಿ, ಇದು ನಾವು ತುಂಬ ಟೈಮಿಂದ ಉಪಯೋಗ ಮಾಡ್ತಿರುವಂಥ ವಿದೇಶಿ ಪೇಸ್ಟು. ಸಾಧಾರಣ ಭಾರತದಲ್ಲಿ ತುಂಬ ಮನೆಗಳಲ್ಲಿ ಪೇಸ್ಟ್ಗಳನ್ನು ಉಪಯೋಗ ಮಾಡ್ತೀರಿ. ಇಂಥದೇ ಕೆಲವು ಪೇಸ್ಟ್ಗಳಿದೆ, ಸ್ವದೇಶಿ ಪೇಸ್ಟ್ಗಳು ಇದೆ, ವಿದೇಶಿ ಪೇಸ್ಟ್ಗಳು ಇದೆ. ಆದರೆ ಈ ಎರಡೂ ಪೇಸ್ಟ್ಗಳಲ್ಲೂ, ಸ್ವದೇಶಿಯಲ್ಲೂ ವಿದೇಶಿಯಲ್ಲೂ, ನಿಮ್ಮ ಹಲ್ಲಿಗೆ ಉತ್ತಮವಾದ ಯಾವುದು ಪೇಸ್ಟನ್ನು ನೀವು ಉಪಯೋಗ ಮಾಡಬೇಕು ಅಂತ ಹೇಳಿದ್ದು ಈ ಡೆಮೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. ನೀವು ನಿಮ್ಮ ಮನೆಯಲ್ಲಿ ಇದೇ ರೀತಿ ಟೆಸ್ಟ್ ಮಾಡಿಕೊಂಡು ನೀವು ಉಪಯೋಗಿಸುತ್ತಿರುವ ವಿದೇಶಿ ಹಾಗೂ ಸ್ವದೇಶಿ ಪೇಸ್ಟನ್ನು ನೀವು ಟೆಸ್ಟ್ ಮಾಡ್ಬೋದು. ನಿಮ್ಮ ಹಲ್ಲುಗಳಿಗೆ ಅದು ಉತ್ತಮವೋ ಅಲ್ಲ ಕೆಟ್ಟದ್ದು ಅಂತ ಹೇಳಿಬಿಟ್ಟು ನೀವೇ ಡಿಸೈಡ್ ಮಾಡ್ಬೋದು. ನೋಡಿ, ಇವಾಗ ಈ ಕೆಮಿಕಲ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನೋಡಿ. ಇವಾಗ ಈ ಕೆಮಿಕಲ್ನ ಇದಕ್ಕೆ ಆ್ಯಡ್ ಮಾಡಿದ್ದೀನಿ. ಸೊ ಇದರ ರಿಯಾಕ್ಷನ್ ನೋಡಿ, ಯಾವ ರೀತಿ ರಿಯಾಕ್ಷನ್ ಬರುತ್ತೆ. ಈಗ ನೊರೆ ಬರಬಾರ್ದು. ಇದು ನೊರೆ ಬರ್ತಾ ಇದೆ ಅಂದರೆ ಇದರಲ್ಲಿ ಫ್ಲೋರೈಡ್ ಕಂಟೆಂಟ್ ತುಂಬಾ ಜಾಸ್ತಿ ಇದೆ. ಫ್ಲೋರೈಡ್ ಕಂಟೆಂಟ್ ಲಿಮಿಟ್ 1100 ppm ಇರಬೇಕಂತ ಹೇಳಿದೆ. ಬಟ್ ಇದರಲ್ಲಿ ಅದು ಕ್ರಾಸ್ ಆಗಿದೆ. ಆ ಲಿಮಿಟ್ಗಿಂತ ಜಾಸ್ತಿ ಆದರೆ ಅದು ನಮ್ಮ ಹಲ್ಲಿಗೆ ಕೆಟ್ಟದ್ದು. ನಮ್ಮ ಹಲ್ಲನ್ನು ಕುಂಬು ಮಾಡುತ್ತೆ. ಮೆಲನಿನ್ ಕೋಟಿಂಗ್ ಏನು ಹಲ್ಲ ಮೇಲೆ ಇರುತ್ತೆ ಅದನ್ನು ತೆಗೆಯುತ್ತೆ. ಸೊ ಈ ಥರ ನೊರೆ ಬರಬಾರ್ದು, ಇದು ಎಕ್ಸೆಸ್. ಸೊ ವೆರಾಸ್ ಇದು ನೋಡಿ, ಇದು ಫ್ರೆಶ್ ಮೂಮೆಂಟ್ಸ್ ಪೇಸ್ಟು, ಇದಕ್ಕೆ ಹಾಕ್ತಾ ಇದ್ದೀನಿ. ಅದು ರಿಸಲ್ಟ್ ನೋಡಿ. ಈ ಕೆಮಿಕಲ್ನ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದರ ರಿಯಾಕ್ಷನ್ ನೋಡಿ, ಯಾವುದೇ ರೀತಿಯ ರಿಯಾಕ್ಷನ್ ತೋರಿಸ್ತಾ ಇಲ್ಲ. ಯಾಕಂದರೆ ಇದರಲ್ಲಿ 1000 ppm ನಷ್ಟು ಫ್ಲೋರೈಡ್ ಇರೋದು. ಇದರಲ್ಲಿ 1100 ಲಿಮಿಟ್ ಇದೆ, ಬಟ್ ಅದಕ್ಕಿಂತ ಕಮ್ಮಿನೇ ಇಟ್ಟಿದೆ ಕಂಪನಿ. ಯಾಕಂದರೆ ಅದು ನಿಮ್ಮ ಹಲ್ಲುಗಳಿಗೆ ಯಾವುದೇ ರೀತಿಯ ತೊಂದರೆ ಮಾಡಬಾರದು ಹೇಳೋ ಉದ್ದೇಶದಲ್ಲಿ ಈ ಪೇಸ್ಟ್ ನಿರ್ಮಾಣ ಆಗಿದೆ. ಮತ್ತು ಇದು ಸ್ವದೇಶಿ ಪೇಸ್ಟ್. ಸೊ ಬೇರೆ ಎಲ್ಲ ಪೇಸ್ಟ್ಗಳಿಗಿಂತ ಉತ್ತಮ ಗುಣಮಟ್ಟದ ಪೇಸ್ಟ್. ನೋಡಿ, ಯಾವುದೇ ರೀತಿಯ ರಿಯಾಕ್ಷನ್ ಇಲ್ಲ. ಇದು ಬರೀ ನೊರೆ, ಯಾಕಂದರೆ ಫ್ಲೋರೈಡ್ ಹಲ್ಲಿಗೆ ತುಂಬ ಹಾನಿಕರ. ಇದು ನೋಡಿ, ಫ್ಲೋರೈಡ್ ಲಿಮಿಟ್ ಕಂಟೆಂಟ್. ಫ್ಲೋರೈಡ್ ಇದರಲ್ಲಿ 1000 ppmಗಿಂತ ಲಿಮಿಟಲ್ಲಿದೆ. ಆದ್ದರಿಂದ ಈ ಪೇಸ್ಟ್ ನಿಮ್ಮ ಹಲ್ಲಿಗೆ ಉತ್ತಮ, ಇದು ನಿಮ್ಮ ಹಲ್ಲಿಗೆ ಕೆಟ್ಟದ್ದು. ಇದನ್ನು ಇದೇ ರೀತಿ ನಿಮ್ಮ ಮನೆಯಲ್ಲಿರುವಂಥ ಪೇಸ್ಟ್ಗಳನ್ನು ನೀವು ಇದೇ ರೀತಿ ಡೆಮೋ ಮುಖಾಂತರ ಟೆಸ್ಟ್ ಮಾಡ್ಕೊಳ್ಳಿ. ಮತ್ತು ಯಾವ ಪೇಸ್ಟ್ ನಿಮ್ಗೆ ಉತ್ತಮ ಅಂತೇಳಿ ನೀವೇ ಡಿಸೈಡ್ ಮಾಡಿ. ಥ್ಯಾಂಕ್ ಯು.